ಯುದ್ಧದಲ್ಲಿ ಗೆಲ್ಲುವ ತಾಕತ್ತಿಲ್ಲದಾಗಲೇ ಟೆರರಿಸಂಗೆ ಹೋಗೋದು. ನಾನು ಸುಮ್ಮನೆ ಹೇಳಬೇಕು ಅಂತಂದ್ರೆ ಒಟ್ಟಾರೆ ಇಸ್ಲಾಂ ಜಗತ್ತಿನ ಯಾವ್ಯಾವ ಭಾಗದಲ್ಲಿದೆಯೋ ಅಲ್ಲಿ ಎಲ್ಲೂ ಕೂಡ ನೇರವಾಗಿ ಯುದ್ಧವನ್ನು ಎದುರಿಸ್ಲಿಕ್ಕಾಗದೆ ಹೋದಾಗ ಅವ್ರು ಈ ಟೆರರಿಸಂನ ಮುಂದಿಟ್ಕೊಂಡು ಹೋಗಿ ಸಿವಿಲಿಯನ್ನ ಕೊಲ್ತಾರೆ. ಮತ್ತೆ ಎರಡನೇದೇನು ಅಂತಂದ್ರೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ತಮ್ಮ ದೇಶದ ಜನರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಬಟ್ ಇವ್ರು ಹೆಂಗೆ ಅಂತಂದ್ರೆ ಇತ್ತೀಚೆಗೆ ಹೇಳಿದ್ರಲ್ಲ, ದೇಶದ ಪ್ರಧಾನಮಂತ್ರಿಯೇ ಹೇಳಿದ್ರು ಪಂಕ್ಚರ್ ಹಾಕುವಂತ ಲೆವೆಲ್ಗೆ ಬಂದು ನಿಂತು ಬಿಟ್ಟಿದ್ದಾರೆ ಅವ್ರು, ಅದ್ ಬಿಟ್ಟರೆ ಬೇರೇನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಈ ತರ ಹೆತ್ತು ಸಮಾಜಕ್ಕೆ ಕೊಟ್ಟು ಅವ್ರಿಗೆ ಮತ್ತೇನೂ ಕೆಲಸ ಇಲ್ಲದೆ ಹೋದಾಗ ಅತ್ಯಂತ ಸಲೀಸಾಗಿ ಅವ್ರಿಗೆ ಕೈಯಲ್ಲೊಂದು ಪುಸ್ತಕವನ್ನ ಹಿಡಿಸ್ಬಿಟ್ಟು ಈ ಪುಸ್ತಕ ಹೇಳಿದಂತೆ ಮಾಡಬೇಕು ಅಂತ ಬಂದೂಕ್ ಕೊಟ್ಟು ಕಳಿಸೋದು ಬಹಳ ಸುಲಭ ಅಂತ ಆ ಪುಸ್ತಕದ ಆಧಾರದ ಮೇಲೆ ಇವ್ರು ಮಾಡ್ತಾರೆ. ಹೀಗಾಗಿ ಇದೊಂದು ರಿಲಿಜಿಯಸ್ ಆಗಿರುವಂತ ಈ ಕೃತ್ಯ ಇದೆಯಲ್ಲ, ಇದು ಬರೀ ಹೊರಗಡೆಯವ್ರು ಮಾಡಿದ್ದು ಅಂತಲ್ಲ. ನಮ್ಗೆ ಅನೇಕ ಬಾರಿ ಇದು ಪಾಕಿಸ್ತಾನದವರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಪಾಕಿಸ್ತಾನದವರು ಹೌದು, ಆದ್ರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಒಳಗಿರೋರು ಸಪೋರ್ಟ್ ಮಾಡದೆ ಹೋದ್ರೆ ಇಂಥದ್ದಾಗೋದಿಲ್ಲ. ಹೀಗಾಗಿ ಈ ಒಟ್ಟಾರೆ ಇಸ್ಲಾಮಿನ ಡಾಕ್ಟ್ರೈನ್ ಇದೆಯಲ್ಲ, ಅದರ ಒಂದು ಸಿದ್ಧಾಂತ ಇದೆಯಲ್ಲ, ಆ ಸಿದ್ಧಾಂತವೇ ಕೊಲ್ಲುವ ಸಿದ್ಧಾಂತವಾಗಿರೋದ್ರಿಂದ ಇದು ಬದಲಾವಣೆ ಆಗುವ ಲಕ್ಷಣಗಳು ಕಾಣೋದಿಲ್ಲ. ಅನ್ಲೆಸ್ ಇಸ್ಲಾಂ ವೈಪ್ ಔಟ್ ಆಗದೆ ಹೋದ್ರೆ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವ ಲಕ್ಷಣ ಕಾಣೋದಿಲ್ಲ. ನಾಗೇಂದ್ರ, ಚಕ್ರವರ್ತಿ ಸರ್, ನೀವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರೆ ಇದು ಟೆರರಿಸಮ್ಮೇ ಹಾಗೆ ಅಂತೇಳಿ, ಒಳಗಿರೋ ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗೋದಿಲ್ಲ ಅಂತೇಳಿ. ನಾವು ಫಸ್ಟ್ ನಮ್ಮ ಒಳಗಿರೋರನ್ನ ನಾವು ಮಟ್ಟ ಹಾಕಬೇಕು. ಆ ಕೆಲಸ ಮೋದಿಯವರಿಂದ ಆಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತೀರಾ? ನನಗೆ ಖಂಡಿತವಾಗ್ಲೂ ವಿಶ್ವಾಸ ಇಲ್ಲ. ಮೋದಿಯವರಲ್ಲ, ಇಷ್ಟು ಆಕ್ರೋಶದಿಂದ ಮಾತಾಡ್ತಿರುವ ನೀವೇ ನಾಳೆ ಏನಾದರೂ ಪ್ರಧಾನಮಂತ್ರಿ ಆದ್ರೂ ಕೂಡ ಇದನ್ನ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಕಡೆ ಬಿಡಿ, ನೀವು DJ ಹಳ್ಳಿ ಮತ್ತು KJ ಹಳ್ಳಿಯಲ್ಲಿ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರನ್ನ ಮಟ್ಟ ಹಾಕ್ಲಿಕ್ಕೆ ಆಯ್ತಾ? ನೀವು ಅಲ್ಲಿ ನೇಹ ಅನ್ನುವಂತ ಹೆಣ್ಣು ಮಗಳನ್ನ ಹಾಡು ಹಗಲ್ನಲ್ಲಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದವನನ್ನ ಸಮರ್ಥಿಸಿಕೊಳ್ಳುವಂತ ಮುಸಲ್ಮಾನರು ಇದ್ದರು, ಅವರನ್ನ ಮಟ್ಟ ಹಾಕ್ಲಿಕ್ಕೆ ಆಯ್ತಾ? ಜೈಲಿನಿಂದ ಈ ತರದ ಭಯೋತ್ಪಾದನಾ ಕೃತ್ಯಗಳಿಗೋಸ್ಕರ ಜೈಲಿಗೆ ಹೋಗಿದ್ದಂಥವ್ರು ವಾಪಸ್ ಬಂದಾಗ ಅವರಿಗೆ ಎಲ್ರಿಗೂ ಗೊತ್ತಾಗುವಂತೆ ಹಣ ಕೊಟ್ಟಂತ ಮಂತ್ರಿಗಳಿದ್ರು, ಅವರನ್ನ ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಆಯ್ತಾ? ಇದೊಂದು ಮಾನಸಿಕ ಸ್ಥಿತಿ ನಾಗೇಂದ್ರ. ಈ ಮಾನಸಿಕ ಸ್ಥಿತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅವರ ಸಿದ್ಧಾಂತದಿಂದ ಬರುತ್ತೆ. ಅವ್ರ ಸಿದ್ಧಾಂತವೇ ಹಂಗಿದೆ. ಆ ಸಿದ್ಧಾಂತದಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಡಿ, ಆ ಸಿದ್ಧಾಂತದಲ್ಲಿ ಹೆಣ್ಣು ಮಕ್ಕಳನ್ನ ಕೂಡ ಹಾಕೊಂಡು ಇಟ್ಕೊಳ್ಳಿ, ಆ ಸಿದ್ಧಾಂತ ಹೇಳುತ್ತೆ ಎಲ್ಲ ಕಾಫಿರರನ್ನು ಕೊಂದು ಬಿಡಿ, ಜಗತ್ನಲ್ಲಿ ಒಬ್ಬನೇ ದೇವರು, ಆ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಯಾರು ಅನುಸರಿಸ್ತಾರೋ ಅವರು ಬದುಕಲಿಕ್ಕೆ ಅರ್ಹರಲ್ಲ. ಸೊ ಈ ತರ ಎಲ್ಲ ಹೇಳುವಂತ ಒಂದು ಸಿದ್ಧಾಂತದ ಪುಸ್ತಕವನ್ನು ಇಟ್ಕೊಂಡ ಜನರನ್ನ ನೀವು ಬದಲಾಯಿಸೋದು ಹೇಗೆ ಸಾಧ್ಯ ಹೇಳಿ? ಇಟ್ ಇಸ್ ನಾಟ್ ಪಾಸಿಬಲ್. ನನಗಂತೂ ಅನ್ಸುತ್ತೆ ಒಳಗಿರೋರನ್ನ ಬದಲಾಯಿಸೋದು ಸಾಧ್ಯ ಇಲ್ಲ. ಒಂದೇ ಒಂದು ಮೆಥಡ್ ಏನು ಅಂತಂದ್ರೆ ಇವರನ್ನ ಬಡಕಾಯಿಸಬಲ್ಲಂತ ನೆಟ್ವರ್ಕ್ಗಳನ್ನ ಕಟ್ ಮಾಡಿ ಇವರನ್ನ ಅಬ್ಬೆಪಾರಿಗಳನ್ನಾಗಿ ಮಾಡಿದ್ರೆ ಮಾತ್ರ ಇವರು ನಾರ್ಮಲ್ ಆಗಿ ಬದುಕ್ತಾರೆ ಅಂತ ನನಗನ್ಸುತ್ತೆ. ಇಲ್ಲದೆ ಹೋದ್ರೆ ಈ ಸಿದ್ಧಾಂತವನ್ನು ನಂಬಿಕೊಂಡವರನ್ನ ಬೇರೆ ದಾರಿಯೇ ಇಲ್ಲ ನಿಮ್ಗೆ ಅವ್ರನ್ನ ಬದಲಾಯಿಸುವಂಥದ್ದು. ಚಕ್ರವರ್ತಿ ಸರ್, ಈಗ ಅದನ್ನ ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಅಂದ್ರೆ ಈ ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಇಂಥವ್ರಿಗೆ, ಈ ಥರದ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಆದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಈ ಮಾತನ್ನ ನಾವು ಹೇಳ್ತೀವಲ್ಲ, ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆಯ ಪೆಟ್ಟು. ದಡ್ಡರ ಸಂಖ್ಯೆ ಕಡಿಮೆ ಇರುತ್ತೆ, ಬುದ್ಧಿವಂತರು ಜಾಸ್ತಿ ಇರ್ತಾರೆ. ದಡ್ಡರು ಕೊನೆ ಬೆಂಚ್ಗಳಲ್ಲೋ ಮಧ್ಯದಲ್ಲೆಲ್ಲೋ ಕೂತಿರ್ತಾರೆ, ತರಲೆ ಮಾಡ್ತಿರ್ತಾರೆ. ಇಡೀ 60 ಜನರಲ್ಲಿ ಒಂದು 5-6 ಜನ. ಚಕ್ರವರ್ತಿ ಸರ್, ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಮೂಲದವರು ಕೂಡ ಬಲಿಯಾಗಿದ್ದಾರೆ. ಉಗ್ರರ ಗುಂಡಿನ ದಾಳಿಗೆ ಉಸಿರು ಚೆಲ್ಲಿದ ಕನ್ನಡಿಗರು. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡೇಟಿಗೆ ದಾವಣಗೆರೆ ಮೂಲದ ಮತ್ತೊಬ್ಬ ಬಲಿಯಾಗಿದ್ದಾನೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಹತ್ರ 30ರ ಗಡಿ ದಾಟ್ತಾ ಇದೆ. ಇದು ಒಳಗಡೆ ಇದ್ದವ್ರು ಮಾಡಿದಿರೋ ಹೊರಗಡೆ ಇದ್ದವ್ರು ಮಾಡಿದಿರೋ ಬರೆದಿಟ್ಕೊಳ್ಳಿ, ಇದಕ್ಕೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಚಕ್ರವರ್ತಿ ಸರ್, ಈಗ 3 ಕನ್ನಡಿಗರ ಬಲಿಯಾಗಿದೆ. 3 ಕನ್ನಡಿಗರ ಬಲಿಯಾಗಿರೋದು 30ಕ್ಕೂ ಹತ್ರ ಈಗ ಸಾವುಗಳಾಗಿದೆ. ಇನ್ನು ಅದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗೋ ನಿರೀಕ್ಷೆ, ಅಂದರೆ ಒಂದಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ನಾವು ಕಣ್ಣೀರು ಹಾಕಬೇಕಾ ಅಥವಾ ಈ ಥರ ಮಾಡಿದ್ರು ಅಂತೇಳಿ ಸುಮ್ಮನೆ ಕೂತ್ಕೋಬೇಕಾ ಅಥವಾ ಇದಕ್ಕೆ ಉತ್ತರ ಕೊಡಬೇಕಾ? ನಾವು ಡೆಫಿನೆಟ್ಲಿ ಉತ್ತರ ಕೊಡಬೇಕು ನಾಗೇಂದ್ರ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವು ಈಗ ನಾನು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಏನಂದ್ರೆ
ಕಳೆದ ವರ್ಷ 20 ಜನ ಸತ್ತಿದ್ರು, ಈ ವರ್ಷ 15 ಜನ ಸತ್ತಿ 5 ಜನ ಕಡಿಮೆ ಆಗಿದ್ದಾರೆ, ಹೀಗಾಗಿ ಕಾಶ್ಮೀರ ಶಾಂತವಾಗಿದೆ. ಈ ತರ ಹೇಳ್ಕೊಂಡು ಎಷ್ಟು ವರ್ಷ ಕೂತಿರೋದು ನಾವು? ಯಾಕೆ ಸ್ವತಃ ಗೃಹ ಮಂತ್ರಿಗಳು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಗೃಹ ಮಂತ್ರಿಗಳಿಗೆ ಈಗ ಅರ್ಥ ಆಗಿದೆ ಇದು ತುಂಬಾ ಗ್ರೇವ್ ಸಿಚುಯೇಷನ್, ಇದಕ್ಕೊಂದು ಸರಿಯಾದ ಉತ್ತರ ಕೊಡಬೇಕು ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ಈ ದೇಶದ ಪ್ರಧಾನಿ ಈಗ ಸೌದಿ ಅರೇಬಿಯಾನಲ್ಲೇ ಇದ್ದಾರೆ, ಅವರಿಗೆ ಅಲ್ಲಿ ಸಿಕ್ಕಿರುವಂತ ಗೌರವ ಈ ಸಂದರ್ಭದಲ್ಲಿ ಇಲ್ಲಾಗಿರುವಂತದ್ದು. ಅಂಡ್ JD ವ್ಯಾನ್ಸ್ ಕೂಡ ಅಮೆರಿಕಾದಿಂದ ಬಂದವರು ಇಲ್ಲೇ ಇದ್ದಾರೆ. ಅಂದ್ರೆ ಈ ಸಂದರ್ಭವನ್ನು ನೋಡ್ಕೊಂಡು ಅವ್ರು ದಾಳಿ ಮಾಡಿದ್ದಿದೆಯಲ್ಲ, ಅದು ಅವರ ಸ್ಟ್ರೆಂತ್ ಅನ್ನು ತೋರಿಸುತ್ತೆ. ಡೆಫಿನೆಟ್ಲಿ ಅವ್ರ ಸ್ಟ್ರೆಂತ್ ಅನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಎಂತ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇಂಥ ಸಂದರ್ಭ ಬಂದಿದೆ, ಈ ಬಂದಿರುವಾಗಲೇ ಕಾದುಕೊಂಡು ಬಡಿಬೇಕು ಎನ್ನುವಂತ ಈ ಸಂದರ್ಭ ನೋಡ್ಕೊಂಡು ಹೊಡೆದಿದ್ದಾರೆ ಅಂತ ಅನ್ಕೊಳ್ಳುವಾಗ ನನ್ಗನ್ಸುತ್ತೆ ಅವರು ತುಂಬಾ ಸೇಫ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅಂತ. ಮತ್ತು ಇವ್ರು ಏನಿದ್ದಾರೆ ಈಗ ಮಾಡಿರೋರು, ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದವರು. ಈ ಪಂಜಾಬ್ ಪ್ರಾಂತದ ಈ ಜನ ಈ ಅಟ್ಯಾಕ್ ಮಾಡಿರೋದೇನಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟಿವ್ ಆಗಿ ನಿಂತಿರೋರು ಒಳಗಿರುವಂತ ಭಯೋತ್ಪಾದಕರ, ಒಳಗಿರುವಂತ ಸಪೋರ್ಟರ್ಸ್. ಇದು ಈಗ ಒಂದು ಅಂದಾಜಿನ ಒಂದು ಲೆಕ್ಕದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಇರುವಂತ ಪಾಕಿಸ್ತಾನಿ ಭಯೋತ್ಪಾದಕರ ಸಂಖ್ಯೆ 90 ಅಂತ. ಅವರು ದಿನ ಬೆಳಗಾದ್ರೆ ಇದರ ಹಿಂದೆ ಕೆಲಸ ಮಾಡ್ತಾ ಇಲ್ಲೊಂದು ಸಂಘಟನೆ ಮಾಡ್ತಿದ್ದಾರೆ. ಜಮಾತ್ ಅವರ ಬೆಂಬಲಕ್ಕೆ ಅನಂತ್ನಾಗಲ್ಲಿ ನಿಂತಿದೆ. ಅನಂತ್ನಾಗ್ನಲ್ಲಿ ಅವ್ರ ನೆಟ್ವರ್ಕ್ ಹೆಂಗ್ ಸ್ಪ್ರೆಡ್ ಮಾಡಿದ್ದಾರೆ ಅಂತಂದ್ರೆ, ಯಾವಾಗ ಕರೆದ್ರು ಯಾರು ಬೇಕಿದ್ರು ಬರುವ ಮಟ್ಟಿಗೆ ಅವ್ರ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿಟ್ಕೊಂಡಿದ್ದಾರೆ. ಅವ್ರಿಗೊಂದು ಆತಂಕ ಇದೆ, ಕೇಂದ್ರ ಸರ್ಕಾರ ತುಂಬಾ ಸ್ಟ್ರಾಂಗ್ ಆಗಿದೆ, ಈ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿರ್ಬೇಕು ಅಂತ ಸ್ಲೀಪರ್ ಸೆಲ್ಗಳಾಗಿ ಅವರೆಲ್ಲರೂ ಡೆವಲಪ್ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಬೇಕಿದ್ರು ಸ್ಟ್ರಿಂಗ್ ಪುಲ್ ಮಾಡುವಂತ ಸಾಮರ್ಥ್ಯ ಹೊಂದಿದ್ದಾರೆ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ದೇ ಹ್ಯಾವ್ ಶೋನ್ ನಾವ್ ಇಲ್ಲಿ ಇದ್ದೀವಿ ಅಂತ. ಹೀಗಾಗಿ ಈಗ ಅಟ್ಯಾಕ್ ಮಾಡೋದು ಬಹಳ ಸುಲಭ, ಕಾರ್ಡನ್ ಆಫ್ ಮಾಡ್ಲಿಕ್ಕಾಗತ್ತೆ, ಅವರನ್ನ ಕುಂಬಿಂಗ್ ಆಪರೇಷನ್ ಮಾಡ್ಕೊಂಡು ಸುತ್ತುವರೆದು ನಿಂತ್ಕೊಂಡು ಮಾಡಬೇಕು. ಬಟ್ ಕಳೆದ ಹಿಂದೆ ಪ್ರಾಬಬಲಿ 1.25 ವರ್ಷಗಳ ಹಿಂದೆ ಇದೇ ತರ ಕುಂಬಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಯಾಕೆಂದ್ರೆ ಕಾಡಿನ ಮಾರ್ಗದಲ್ಲಿ ಅವ್ರು ತುಂಬಾ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ಈ ಬಾರಿಯೂ ಕೂಡ ಈ ಯುದ್ಧ ಈಗ ಶುರುವಾಗಿದೆ ಅಷ್ಟೇ, ಮುಂದಿನ 1-2 ತಿಂಗಳುಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಅನೇಕ ಸೈನಿಕರ ಸಾವಿನ ಸುದ್ದಿಗಳನ್ನು ಕೇಳಲಿಕ್ಕಿದ್ದೀವಿ. ಬಿಕಾಸ್ ಆ ಭಯೋತ್ಪಾದಕ ಅನಂತನಾಗಿನ ಆ ಭಾಗದಲ್ಲಿ, ಕಾಡಿನ ಭಾಗಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೇರು ಬಿಟ್ಟಿದ್ದಾರೆ. ನಮ್ಗೆ ತುಂಬಾ ಕೆಲಸ ಇದೆ. ಪಾಕಿಸ್ತಾನವನ್ನ ಬಡಿಯೋದು ಒಂದು ಕಡೆ ಆದ್ರೆ, ಒಳಗಿರುವಂತ ಈ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲಬೇಕಾಗಿರುವಂತ 2ನೇ ಪ್ರಕ್ರಿಯೆಯು ಆರಂಭವಾಗಬೇಕಾಗಿದೆ. ಡೆಫಿನೆಟ್ಲಿ ಈ ಬಾರಿ ಆ ತರದೊಂದು ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಚಕ್ರವರ್ತಿ ಸರ್, ದಯವಿಟ್ಟು ಕ್ಷಮೆ ಇರಲಿ. ಈಗ ನಾವು ಹೇಗೆ ಅಂತಂದ್ರೆ, ನೇರವಾದ ಯುದ್ಧದಲ್ಲಿ ಗೆಲ್ಲುವ ತಾಕತ್ತಿಲ್ಲದಾಗಲೇ ಟೆರರಿಸಂಗೆ ಹೋಗೋದು. ನಾನು ಸುಮ್ಮನೆ ಹೇಳಬೇಕು ಅಂತಂದ್ರೆ, ಒಟ್ಟಾರೆ ಇಸ್ಲಾಂ ಜಗತ್ತಿನ ಯಾವ್ಯಾವ ಭಾಗದಲ್ಲಿದೆಯೋ ಅಲ್ಲಿ ಎಲ್ಲೂ ಕೂಡ ನೇರವಾಗಿ ಯುದ್ಧವನ್ನು ಎದುರಿಸ್ಲಿಕ್ಕಾಗದೆ ಹೋದಾಗ ಅವ್ರು ಈ ಟೆರರಿಸಂನ ಮುಂದಿಟ್ಕೊಂಡು ಹೋಗಿ ಸಿವಿಲಿಯನ್ನ ಕೊಲ್ತಾರೆ. ಮತ್ತೆ ಎರಡನೇದು ಏನು ಅಂತಂದ್ರೆ, ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ತಮ್ಮ ದೇಶದ ಜನರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಬಟ್ ಇವ್ರು ಹೆಂಗೆ ಅಂತಂದ್ರೆ, ಇತ್ತೀಚೆಗೆ ಹೇಳಿದ್ರಲ್ಲ, ದೇಶದ ಪ್ರಧಾನಮಂತ್ರಿಯೇ ಹೇಳಿದ್ರು, ಪಂಕ್ಚರ್ ಹಾಕುವಂತ ಲೆವೆಲ್ಗೆ ಬಂದು ನಿಂತು ಬಿಟ್ಟಿದ್ದಾರೆ ಅವರು, ಅದು ಬಿಟ್ಟರೆ ಬೇರೇನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಈ ತರ ಹೆತ್ತು ಸಮಾಜಕ್ಕೆ ಕೊಟ್ಟು ಅವ್ರಿಗೆ ಮತ್ತೇನೂ ಕೆಲಸ ಇಲ್ಲದೆ ಹೋದಾಗ ಅತ್ಯಂತ ಸಲೀಸಾಗಿ ಅವ್ರಿಗೆ ಕೈಯಲ್ಲೊಂದು ಪುಸ್ತಕವನ್ನ ಹಿಡಿಸ್ಬಿಟ್ಟು ಈ ಪುಸ್ತಕ ಹೇಳಿದಂತೆ ಮಾಡಬೇಕು ಅಂತ ಬಂದೂಕ್ ಕೊಟ್ಟು ಕಳಿಸೋದು ಬಹಳ ಸುಲಭ ಅಂತ ಆ ಪುಸ್ತಕದ ಆಧಾರದ ಮೇಲೆ ಇವ್ರು ಮಾಡ್ತಾರೆ. ಹೀಗಾಗಿ ಇದೊಂದು ರಿಲಿಜಿಯಸ್ ಆಗಿರುವಂತ ಈ ಕೃತ್ಯ ಇದೆಯಲ್ಲ, ಇದು ಬರೀ ಹೊರಗಡೆಯವ್ರು ಮಾಡಿದ್ದು ಅಂತಲ್ಲ. ನಮ್ಗೆ ಅನೇಕ ಬಾರಿ ಇದು ಪಾಕಿಸ್ತಾನದವರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಪಾಕಿಸ್ತಾನದವರು ಹೌದು, ಆದ್ರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಒಳಗಿರೋರು ಸಪೋರ್ಟ್ ಮಾಡದೆ ಹೋದ್ರೆ ಇಂಥದ್ದಾಗೋದಿಲ್ಲ. ಹೀಗಾಗಿ ಈ ಒಟ್ಟಾರೆ ಇಸ್ಲಾಮಿನ ಡಾಕ್ಟ್ರೈನ್ ಇದೆಯಲ್ಲ, ಅದರ ಒಂದು ಸಿದ್ಧಾಂತ ಇದೆಯಲ್ಲ, ಆ ಸಿದ್ಧಾಂತವೇ ಕೊಲ್ಲುವ ಸಿದ್ಧಾಂತವಾಗಿರೋದ್ರಿಂದ ಇದು ಬದಲಾವಣೆಯಾಗುವ ಲಕ್ಷಣಗಳು ಕಾಣೋದಿಲ್ಲ. ಅನ್ಲೆಸ್ ಇಸ್ಲಾಂ ವೈಪ್ ಔಟ್ ಆಗದೆ ಹೋದ್ರೆ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವ ಲಕ್ಷಣ ಕಾಣೋದಿಲ್ಲ. ನಾಗೇಂದ್ರ, ಚಕ್ರವರ್ತಿ ಸರ್, ನೀವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರಿ ಇದು ಟೆರರಿಸಮ್ಮೇ ಹಾಗೆ ಅಂತೇಳಿ, ಒಳಗಿರೋ ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗೋದಿಲ್ಲ ಅಂತೇಳಿ. ನಾವು ಫಸ್ಟ್ ನಮ್ಮ ಒಳಗಿರೋರನ್ನ ನಾವು ಮಟ್ಟ ಹಾಕಬೇಕು. ಆ ಕೆಲಸ ಮೋದಿಯವರಿಂದ ಆಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತೀರಾ? ನನಗೆ ಖಂಡಿತವಾಗ್ಲೂ ವಿಶ್ವಾಸ ಇಲ್ಲ. ಮೋದಿಯವರೆಲ್ಲ ಇಷ್ಟು ಆಕ್ರೋಶದಿಂದ ಮಾತಾಡ್ತಿರುವ ನೀವೇ ನಾಳೆ ಏನಾದರೂ ಪ್ರಧಾನಮಂತ್ರಿ ಆದರೂ ಕೂಡ ಇದನ್ನೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬೇರೆ ಕಡೆ ಬಿಡಿ, ನೀವು DJ ಹಳ್ಳಿ ಮತ್ತು KJ ಹಳ್ಳಿಯಲ್ಲಿ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರನ್ನ ಮಟ್ಟ ಹಾಕ್ಲಿಕ್ಕೆ ಆಯ್ತಾ? ನೀವು ಅಲ್ಲಿ ನೇಹಾ ಅನ್ನುವಂತ ಹೆಣ್ಣು ಮಗಳನ್ನ ಹಾಡು ಹಗಲ್ನಲ್ಲಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದವನನ್ನ ಸಮರ್ಥಿಸಿಕೊಳ್ಳುವಂತ ಮುಸಲ್ಮಾನರು ಇದ್ದರು, ಅವರನ್ನ ಮಟ್ಟ ಹಾಕ್ಲಿಕ್ಕೆ ಆಯ್ತಾ?
ಜೈಲಿನಿಂದ ಈ ತರದ ಭಯೋತ್ಪಾದನಾ ಕೃತ್ಯಗಳಿಗೋಸ್ಕರ ಜೈಲಿಗೆ ಹೋಗಿದ್ದಂಥವ್ರು ವಾಪಸ್ ಬಂದಾಗ ಅವರಿಗೆ ಎಲ್ರಿಗೂ ಗೊತ್ತಾಗುವಂತೆ ಹಣ ಕೊಟ್ಟಂತ ಮಂತ್ರಿಗಳಿದ್ರು, ಅವರನ್ನ ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಆಯ್ತಾ? ಇದೊಂದು ಮಾನಸಿಕ ಸ್ಥಿತಿ ನಾಗೇಂದ್ರ. ಈ ಮಾನಸಿಕ ಸ್ಥಿತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅವರ ಸಿದ್ಧಾಂತದಿಂದ ಬರುತ್ತೆ. ಅವ್ರ ಸಿದ್ಧಾಂತವೇ ಹಂಗಿದೆ. ಆ ಸಿದ್ಧಾಂತದಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಡಿ, ಆ ಸಿದ್ಧಾಂತದಲ್ಲಿ ಹೆಣ್ಣು ಮಕ್ಕಳನ್ನ ಕೂಡ ಹಾಕೊಂಡು ಇಟ್ಕೊಳ್ಳಿ, ಆ ಸಿದ್ಧಾಂತ ಹೇಳುತ್ತೆ ಎಲ್ಲ ಕಾಫಿರರನ್ನು ಕೊಂದು ಬಿಡಿ, ಜಗತ್ನಲ್ಲಿ ಒಬ್ಬನೇ ದೇವರು, ಆ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಯಾರು ಅನುಸರಿಸ್ತಾರೋ ಅವರು ಬದುಕಲಿಕ್ಕೆ ಅರ್ಹರಲ್ಲ. ಸೊ ಈ ತರ ಎಲ್ಲ ಹೇಳುವಂತ ಒಂದು ಸಿದ್ಧಾಂತದ ಪುಸ್ತಕವನ್ನು ಇಟ್ಕೊಂಡ ಜನರನ್ನ ನೀವು ಬದಲಾಯಿಸೋದು ಹೇಗೆ ಸಾಧ್ಯ ಹೇಳಿ? ಇಟ್ ಇಸ್ ನಾಟ್ ಪಾಸಿಬಲ್. ನನಗಂತೂ ಅನ್ಸುತ್ತೆ ಒಳಗಿರೋರ್ನ ಬದಲಾಯಿಸೋದು ಸಾಧ್ಯ ಇಲ್ಲ. ಒಂದೇ ಒಂದು ಮೆಥಡ್ ಏನು ಅಂತಂದ್ರೆ ಇವರನ್ನ ಬಡಕಾಯಿಸಬಲ್ಲಂತ ನೆಟ್ವರ್ಕ್ಗಳನ್ನ ಕಟ್ ಮಾಡಿ ಇವರನ್ನ ಅಬ್ಬೆಪಾರಿಗಳನ್ನಾಗಿ ಮಾಡಿದ್ರೆ ಮಾತ್ರ ಇವರು ನಾರ್ಮಲ್ ಆಗಿ ಬದುಕ್ತಾರೆ ಅಂತ ನನಗನ್ಸುತ್ತೆ. ಇಲ್ಲದೆ ಹೋದ್ರೆ ಈ ಸಿದ್ಧಾಂತವನ್ನು ನಂಬಿಕೊಂಡವರನ್ನ ಬೇರೆ ದಾರಿಯೇ ಇಲ್ಲ ನಿಮ್ಗೆ ಅವ್ರನ್ನ ಬದಲಾಯಿಸುವಂಥದ್ದು. ಚಕ್ರವರ್ತಿ ಸರ್, ಈಗ ಅದನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಅಂದರೆ, ಈ ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಇಂಥವ್ರಿಗೆ, ಈ ಥರದ ಕೃತ್ಯದಲ್ಲಿ ಭಾಗಿಯಾಗೋರಿಗೆ ಆದ್ರೆ ನಮ್ಮ ಸ್ಕೂಲುಗಳಲ್ಲಿ ಈ ಮಾತನ್ನ ನಾವು ಹೇಳ್ತೀವಲ್ಲ, ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆಯ ಪೆಟ್ಟು. ದಡ್ಡರ ಸಂಖ್ಯೆ ಕಡಿಮೆ ಇರುತ್ತೆ, ಬುದ್ಧಿವಂತರು ಜಾಸ್ತಿ ಇರ್ತಾರೆ. ದಡ್ಡರು ಕೊನೆ ಬೆಂಚ್ಗಳಲ್ಲೋ ಮಧ್ಯದಲ್ಲೆಲ್ಲೋ ಕೂತಿರ್ತಾರೆ, ತರಲೆ ಮಾಡ್ತಿರ್ತಾರೆ. ಇಡೀ 60 ಜನರಲ್ಲಿ ಒಂದು 5-6 ಜನ. ಚಕ್ರವರ್ತಿ ಸರ್, ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಮೂಲದವರು ಕೂಡ ಬಲಿಯಾಗಿದ್ದಾರೆ. ಉಗ್ರರ ಗುಂಡಿನ ದಾಳಿಗೆ ಉಸಿರು ಚೆಲ್ಲಿದ ಕನ್ನಡಿಗರು. ಭಯೋತ್ಪಾದಕರ ದಾಳಿಗೆ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡೇಟಿಗೆ ದಾವಣಗೆರೆ ಮೂಲದ ಮತ್ತೊಬ್ಬ ಬಲಿಯಾಗಿದ್ದಾನೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಪಹಲ್ಗಾಮ್ ದಾಳಿಯಲ್ಲಿ 3 ಕನ್ನಡಿಗರ ಹತ್ಯೆ ಹತ್ರ 30ರ ಗಡಿ ದಾಟ್ತಾ ಇದೆ. ಇದು ಒಳಗಡೆ ಇದ್ದವ್ರು ಮಾಡಿದಿರೋ ಹೊರಗಡೆ ಇದ್ದವ್ರು ಮಾಡಿದಿರೋ ಬರೆದಿಟ್ಕೊಳ್ಳಿ, ಇದಕ್ಕೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಚಕ್ರವರ್ತಿ ಸರ್, ಈಗ 3 ಕನ್ನಡಿಗರ ಬಲಿಯಾಗಿದೆ. 3 ಕನ್ನಡಿಗರ ಬಲಿಯಾಗಿರೋದು 30ಕ್ಕೂ ಹತ್ರ ಈಗ ಸಾವುಗಳಾಗಿದೆ. ಇನ್ನು ಅದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗೋ ನಿರೀಕ್ಷೆ, ಅಂದರೆ ಒಂದಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತಿನ ದಿನ ನಾವು ಕಣ್ಣೀರು ಹಾಕಬೇಕಾ, ಅಥವಾ ಈ ಥರ ಮಾಡಿದ್ರು ಅಂತೇಳಿ ಸುಮ್ಮನೆ ಕೂತ್ಕೋಬೇಕಾ, ಅಥವಾ ಇದಕ್ಕೆ ಉತ್ತರ ಕೊಡಬೇಕಾ? ನಾವು ಡೆಫಿನೆಟ್ಲಿ ಉತ್ತರ ಕೊಡಬೇಕು ನಾಗೇಂದ್ರ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಏನಂದ್ರೆ, ಕಳೆದ ವರ್ಷ 20 ಜನ ಸತ್ತಿದ್ರು, ಈ ವರ್ಷ 15 ಜನ ಸತ್ತಿ 5 ಜನ ಕಡಿಮೆ ಆಗಿದ್ದಾರೆ, ಹೀಗಾಗಿ ಕಾಶ್ಮೀರ ಶಾಂತವಾಗಿದೆ. ಈ ತರ ಹೇಳ್ಕೊಂಡು ಎಷ್ಟು ವರ್ಷ ಕೂತಿರೋದು ನಾವು? ಯಾಕೆ ಸ್ವತಃ ಗೃಹ ಮಂತ್ರಿಗಳು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಗೃಹ ಮಂತ್ರಿಗಳಿಗೆ ಈಗ ಅರ್ಥ ಆಗಿದೆ ಇದು ತುಂಬಾ ಗ್ರೇವ್ ಸಿಚುಯೇಷನ್, ಇದಕ್ಕೊಂದು ಸರಿಯಾದ ಉತ್ತರ ಕೊಡಬೇಕು ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ಈ ದೇಶದ ಪ್ರಧಾನಿ ಈಗ ಸೌದಿ ಅರೇಬಿಯಾನಲ್ಲೇ ಇದ್ದಾರೆ, ಅವರಿಗೆ ಅಲ್ಲಿ ಸಿಕ್ಕಿರುವಂತ ಗೌರವ ಈ ಸಂದರ್ಭದಲ್ಲಿ ಇಲ್ಲಾಗಿರುವಂತದ್ದು. ಅಂಡ್ JD ವ್ಯಾನ್ಸ್ ಕೂಡ ಅಮೆರಿಕಾದಿಂದ ಬಂದವರು ಇಲ್ಲೇ ಇದ್ದಾರೆ. ಅಂದ್ರೆ ಈ ಸಂದರ್ಭವನ್ನು ನೋಡ್ಕೊಂಡು ಅವ್ರು ದಾಳಿ ಮಾಡಿದ್ದಿದೆಯಲ್ಲ, ಅದು ಅವರ ಸ್ಟ್ರೆಂತ್ ಅನ್ನು ತೋರಿಸುತ್ತೆ. ಡೆಫಿನೆಟ್ಲಿ ಅವ್ರ ಸ್ಟ್ರೆಂತ್ ಅನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಎಂತ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಇಂಥ ಸಂದರ್ಭ ಬಂದಿದೆ, ಈ ಬಂದಿರುವಾಗಲೇ ಕಾದುಕೊಂಡು ಬಡಿಬೇಕು ಎನ್ನುವಂತ ಈ ಸಂದರ್ಭ ನೋಡ್ಕೊಂಡು ಹೊಡೆದಿದ್ದಾರೆ ಅಂತ ಅನ್ಕೊಳ್ಳುವಾಗ ನನ್ಗನ್ಸುತ್ತೆ ಅವರು ತುಂಬಾ ಸೇಫ್ ಆಗಿ ಪ್ಲೇ ಮಾಡ್ತಿದ್ದಾರೆ ಅಂತ. ಮತ್ತು ಇವ್ರು ಏನಿದ್ದಾರೆ ಈಗ ಮಾಡಿರೋರು, ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತದವರು. ಈ ಪಂಜಾಬ್ ಪ್ರಾಂತದ ಈ ಜನ ಈ ಅಟ್ಯಾಕ್ ಮಾಡಿರೋದೇನಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟಿವ್ ಆಗಿ ನಿಂತಿರೋರು ಒಳಗಿರುವಂತ ಭಯೋತ್ಪಾದಕ